ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ಫಾಲ್ಗುಣ ಮಾಸದ ಹುಣ್ಣಿಮೆಯ ಚಂದ್ರಗ್ರಹಣದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಅದನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಮಾರ್ಚ್ 3, 2026ರಂದು ಬರುವ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಸಂಭವಿಸುವ ಚಂದ್ರಗ್ರಹಣವು ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ಕೆಲವು ಬದಲಾವಣೆಗಳನ್ನು ಉಂಟುಮಾಡಬಹುದು. ಅದೇ ರೀತಿ ಈ ಚಂದ್ರಗ್ರಹಣವು 12 ರಾಶಿಯವರ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ. ಹೀಗಾಗಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಎಂಬುದನ್ನು ತಿಳಿಯೋಣ ವೀಕ್ಷಕರೇ. ಶುಭ ಫಲ ಪಡೆಯುವ ರಾಶಿಗಳು ಯಾವುದು ಎಂಬುದನ್ನು ತಿಳಿಯೋಣ. ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಮಿಥುನ ರಾಶಿಯವರಿಗೆ ಶುಭ ಫಲವಾಗುತ್ತದೆ ವೀಕ್ಷಕರೇ. ಮಿಶ್ರ ಫಲ ಪಡೆಯುವ ರಾಶಿಗಳ ಬಗ್ಗೆ ತಿಳಿಯೋಣ. ಧನು ರಾಶಿ, ಕುಂಭ ರಾಶಿ, ಮೇಷ ರಾಶಿ, ಕರ್ಕ ರಾಶಿ ಈ ರಾಶಿಯವರು ಮಿಶ್ರ ಫಲದಲ್ಲಿರುತ್ತಾರೆ. ಅನಿಷ್ಟ ಫಲ ಪಡೆಯುವ ರಾಶಿಗಳ ಬಗ್ಗೆ ನೋಡೋಣ. ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ವೃಷಭ ರಾಶಿಯವರು ಅನಿಷ್ಟ ಫಲದಲ್ಲಿರುತ್ತಾರೆ. ಗ್ರಹಣ ಸ್ಪರ್ಶ ಮಧ್ಯಾಹ್ನ 3:19, ಗ್ರಹಣ ಮಧ್ಯ ಸಂಜೆ 5:04, ಗ್ರಹಣ ಮೋಕ್ಷ ಸಂಜೆ 6:47 ತನಕ. ಗ್ರಹಣವು ಪುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಆಗುವುದರಿಂದ ಸಿಂಹ ರಾಶಿಯವರು ಮಿಶ್ರ ಫಲ ಮತ್ತು ಅನಿಷ್ಟ ಫಲ ರಾಶಿಯವರು ಚಂದ್ರಗ್ರಹಣ ಶಾಂತಿ ಮಾಡಿಸಿಕೊಳ್ಳಬೇಕು. ದೇವಸ್ಥಾನದಲ್ಲಿ ಚಂದ್ರಗ್ರಹಣ ಪ್ರಯುಕ್ತ ಹೋಮಗಳು ನಡೆಯುತ್ತಾ ಇರುತ್ತದೆ. ಅದರಲ್ಲಿ ಪಾಲ್ಗೊಂಡು ಅಕ್ಕಿ, ಉರಳಿ, ಬಿಳಿ ಬಟ್ಟೆ ಹಾಗೂ ಕಾಣಿಕೆ ಇಟ್ಟು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ಈ ರೀತಿ ಮಾಡುವುದರಿಂದ ಚಂದ್ರಗ್ರಹಣ ಪ್ರಭಾವದಿಂದ ಮುಕ್ತರಾಗುತ್ತೀರಾ. ಈ ರೀತಿ ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಯಾವ ಫಲ ಎಂಬುದನ್ನು ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.